ರಾಮನಗರ ಈಸಿ ಅನಿಸ್ತಾ, ಚನ್ನಪಟ್ಟಣ ಟಫ್ ಅನಿಸ್ತಾ, ಅಥವಾ ಚನ್ನಪಟ್ಟಣದಲ್ಲಿ ಈಸಿ ಅನಿಸ್ತಾ ಇದೆ? ಹೆಂಗ್ ಅನಿಸ್ತಾ ಇದೆ ಕಂಪ್ಯಾರಿಟಿವ್? ಯಾವುದೇ ಚುನಾವಣೆ ಆಗ್ಲಿಮ್ಮ, ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಂತ್ಕೊಳ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯನಾದರೂ ಕೂಡ ಹೋರಾಟ ಮಾಡಲೇಬೇಕು. ಚುನಾವಣೆ ಅನ್ನೋದೇ ಹೋರಾಟ. ಜನಗಳ ಹೃದಯ ಗೆಲ್ತಕ್ಕಂಥದಕ್ಕೆ ಹೋರಾಟ ಪ್ರತಿ ಚುನಾವಣೆಗಳಲ್ಲೂ ಮಾಡ್ಕೊ ಬಂದಿದ್ದೇವೆ. ನಮ್ಮ ಕೆಲಸ ಕಾರ್ಯಗಳು ನಮಗೆ ಶ್ರೀರಕ್ಷೆಯಾಗಿ ಉಳ್ಕೊಳ್ಳುತ್ತೆ. ನಿಖಿಲ್ ಕುಮಾರಸ್ವಾಮಿ ಒಬ್ಬ ಯುವಕನಿಗೆ ಎಲ್ಲ ತಂದೆ ತಾಯಂದಿರುಗಳು ಕ್ಷೇತ್ರದ ಮತದಾರರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ದೃಢವಾಗಿ ನಂಬಿದ್ದೇನೆ. ಸರ್, ಈಗ ಜನ ಮಾತಾಡ್ಸೋದು ನೋಡಿದಾಗ ನನಗೆ ಒಂಥರ ಇಮೋಷನಲ್ ಆದೆ. ನಾನು ಕೂಡ, ಅಣ್ಣ ನೀವು ಇಲ್ಲೇ ಇರ್ಬೇಕಣ್ಣ, ನೀವು ನಮ್ಮನ್ನು ಬಿಟ್ಟು ಹೋಗ್ಬಾರ್ದಣ್ಣ, ಈ ಥರ ಮಾತಾಡಿದಾಗ ಡೆಫಿನೆಟ್ಲಿ ಅದನ್ನು ಕೇಳಿಸ್ಕೊಂಡವರು ಸ್ವಲ್ಪ ಹೃದಯ ಒಂದು ಸ್ವಲ್ಪ ಕರಗುತ್ತೆ. ಅಳು ಅನ್ನೋದೇ ಇವತ್ತಿನ ಚುನಾವಣಾ ಇಶ್ಯೂ ಆಗೋಗಿದೆ ಅಲ್ಲ ಸರ್? ಹೆಂಗ್ ಒಂಥರ ದುರಂತ ಅಲ್ವಾ ಸರ್? ನಮ್ಮ ಹಾಗೂ ಜಿಲ್ಲೆಯ ತಾಲೂಕಿನ ಜನತೆಯ ಸಂಬಂಧ ಒಂದು ಭಾವನಾತ್ಮಕವಾದಂಥ ಸಂಬಂಧ. ಇದು ಕೇವಲ ರಾಜಕಾರಣಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂಬಂಧ ಅಲ್ಲ. ಯಾಕೆಂದರೆ ನಾವು ಬಂದು ಇಲ್ಲಿ ಬಿಡದಿ ತೋಟದ ಮನೆಯಲ್ಲಿ ಈಗ 85ನೇ ಇಸ್ವಿಯಿಂದ ನಾವು ಇಲ್ಲಿದ್ದೀವಿ. ದೇವೇಗೌಡರು ಸಾಹೇಬ್ರು 83ಕ್ಕೆ ಪಾದಾರ್ಪಣೆ ಮಾಡಿದ್ದು ಮೊದಲನೇದಾಗಿ ಇಲ್ಲಿ. ಅಂದಿನಿಂದ ಇಂದಿನವರೆಗೂ ನಮ್ಮನ್ನು ಮನೆ ಮಕ್ಕಳ ರೀತಿ ಬೆಳೆಸಿದ್ದಾರೆ, ಹರಿಸ್ತಾರೆ, ತಾಯಂದಿರುಗಳು ಹಿರಿಯಕರ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಇವತ್ತು ಅವರಲ್ಲಿ ಒಂದು ಭಾವನೆ, ಯಾವ ಕಾರಣಕ್ಕೂ ನಿಖಿಲ್ನ ಕಳ್ಕೊಕೂಡ್ದು, ನಿಖಿಲ್ನ ಉಳಿಸ್ಕೋಬೇಕು. ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣವ್ರಿಗೆ ದೇವೇಗೌಡರು ಸಾಹೇಬ್ರಿಗೆ ಶಕ್ತಿ ತುಂಬಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡಿದ್ದೇವೆ, ಅದೇ ರೀತಿ ನಿಖಿಲ್ಗೂ ಕೂಡ ಆಶೀರ್ವಾದ ಮಾಡ್ತೇನೆ ಅಂತಕ್ಕಂಥದ್ದು ಬಹುತೇಕರ ಭಾವನೆ ಆಗಿದೆಮ್ಮ. ಹಾಗಾಗಿ ನನಗೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಪ್ರಚಾರ ಸಭೆಯಲ್ಲಿ ಬಿಸಿ ಇದ್ದೀರಾ, ನಾನು ಭಾಳ ಸಮಯ ತಗೊಳ್ಳಲ್ಲ. ಆಲ್ ದಿ ಬೆಸ್ಟ್, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.